ನಮಸ್ಕಾರ, ಗುಡ್ ಮಾರ್ನಿಂಗ್ ಕರ್ನಾಟಕದಿಂದ ಟಾಪ್ ಸುದ್ದಿ ಅಪ್ಡೇಟ್. ರಾಜ್ಯ ದೇಶ ವಿದೇಶ ಸುದ್ದಿಗಳ ಸ್ಪೀಡ್ ರೌಂಡ್ ಅಪ್. ಟಾಪ್ 18 ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಟಾಪ್ 18 ಮೊದಲ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸಿಎಂ ಸಿದ್ದರಾಮಯ್ಯ ಆದೇಶ ಮಾಡಿದ್ರು ಕೂಡ ರಿಲೀಸ್ ಆಗ್ತಾ ಇಲ್ಲ ಹಣ. ಯಾವುದಕ್ಕೆ? ಸಿದ್ದರಾಮಯ್ಯನವರು ಆದೇಶ ಮಾಡಿ ಅಲ್ಲೇ 10 ದಿನ ಆಗಿದೆ, ಆದ್ರೂ ಕೂಡ ಹಣ ಮಾತ್ರ ರಿಲೀಸ್ ಆಗ್ತಾ ಇಲ್ಲ. ಅಡಕತ್ರೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಬಿಬಿಎಂಪಿ ಗುತ್ತಿಗೆದಾರರು. ಸಿಎಂ ಬಾಕಿ ಕೊಡಿ ಅಂತಾರೆ, ಅತ್ತ ಡಿಸಿಎಂ ಕೊಡಬೇಡಿ ಅಂತ ಹೇಳ್ತಾ ಇದಾರಂತೆ. ಯಾವ ಕಾರಣ ಗೊತ್ತಿಲ್ಲ, ಅದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಮಾಹಿತಿನ. ಡಿಕೆಶಿ ನಿರ್ಧಾರದಿಂದ ಕಂಗಾಲಾಗಿರುವಂಥದ್ದು ಬಿಬಿಎಂಪಿಯ ಗುತ್ತಿಗೆದಾರರು. ಡಿಸಿಎಂ ಹೇಳೋವರೆಗೂ ಕೂಡ ಹಣ ಬಿಡುಗಡೆ ಇಲ್ಲ ಅಂತ ಹೇಳ್ತಾ ಇದೆ ಬಿಬಿಎಂಪಿ. ಹಣ ಬಿಡುಗಡೆ ಆಗದೇ ಇದ್ರೆ ಗುತ್ತಿಗೆದಾರರಿಂದ ಪ್ರತಿಭಟನೆಯ ಎಚ್ಚರಿಕೆಯನ್ನ ಕೊಡಲಾಗಿದೆ. ಬಿಬಿಎಂಪಿಯವರು ಮಿನಿಸ್ಟರ್ ಏನು ಹೇಳ್ತಾರೆ ಹಂಗೆ ಕೇಳಬೇಕಲ್ಲ, ಇಲ್ಲಾಂದ್ರೆ ಆಮೇಲೆ ಅವ್ರನ್ನ ಸರಿಯಾಗಿ ತರಾಟೆಗೆ ತೆಗೆದುಕೊಳ್ತಾರೆ ಡಿ ಕೆ ಶಿವಕುಮಾರ್. ಸೊ ಹೀಗಾಗಿ ಅವ್ರು ಗ್ರೀನ್ ಸಿಗ್ನಲ್ ಕೊಡೋವರೆಗೂ ಕೊಡಕ್ಕಾಗಲ್ಲಪ್ಪ, ನೀವೇನಾದ್ರೂ ಮಾಡ್ಕೊಳ್ಳಿ ಅನ್ನುವ ರೀತಿಯಲ್ಲಿ ಬಿಬಿಎಂಪಿ ಉತ್ತರವನ್ನೇ ಕೊಡ್ತಾ ಇದೆ. ಬಟ್ ಇಲ್ಲಿ ಇಲಾಖಾವಾರು ನೋಡಿದಂತ ಸಂದರ್ಭದಲ್ಲಿ ಎಲ್ರಿಗೂ ಒಂದೇ ಸೂಚನೆ ಹೋಗಿದೆ, ಬಟ್ ಬಿಬಿಎಂಪಿ ಮಾತ್ರ ಹೋಲ್ಡ್ ಅಲ್ಲಿ ಇದೆಯಂತ. ಗುತ್ತಿಗೆದಾರರು ಅಡಕತ್ತರಿಯಲ್ಲಿ ಸಿಕ್ಕಾಕೊಂಡಿರುವಂಥದ್ದು. ಆದೇಶ ಆಗಿದ್ದು 28ನೇ ತಾರೀಕು, 6ನೇ ತಿಂಗಳು. ಅಂದ್ರೆ ಇವತ್ತು 8ನೇ ತಾರೀಕು ಅಲ್ವಾ? 10 ದಿನದ ಹಿಂದೆ ಸಿದ್ದರಾಮಯ್ಯನವರು ಆರ್ಡರ್ ಮಾಡಿದ್ರು. ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋದಾದ್ರೆ, ಎಲ್ಲ ಇಲಾಖೆಯ ಕಾಮಗಾರಿ ಬಿಲ್ ತಡೆ ಹಿಡಿದಿದ್ರು ಮುಖ್ಯಮಂತ್ರಿಗಳು. ಅದಾದ್ಮೇಲೆ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಸಿಎಂ ಭೇಟಿ ಮಾಡಿ ಹಣ ಬಿಡುಗಡೆಗೆ ಗುತ್ತಿಗೆದಾರರಿಂದ ಮನವಿಯನ್ನ ಮಾಡಲಾಗುತ್ತೆ. ಆಕ್ಚುಲಿ ಇವರು ಅಧಿಕಾರಕ್ಕೆ ಇರುವಂತ ನಿಟ್ಟಿನಲ್ಲಿ ಗುತ್ತಿಗೆದಾರರ ಪಾತ್ರ ಕೂಡ ದೊಡ್ಡದಿದೆ. ಬಿಕಾಸ್ 40% ಆರೋಪವನ್ನ ಮಾಡಿದ್ರಲ್ಲ. ಸೊ ಹೀಗಾಗಿ ಇನ್ನು 3ನೇದು ಹಣ ಬಿಡುಗಡೆಗೆ ಆದೇಶವನ್ನ ಮಾಡಿದ್ರು ಸಿಎಂ ಸಿದ್ದರಾಮಯ್ಯನವರು 28ನೇ ತಾರೀಕು 6ನೇ ತಿಂಗಳು. ಅಂದ್ರೆ 10 ದಿನದ ಹಿಂದೆ ಆರ್ಡರ್ ಅನ್ನ ಮಾಡ್ತಾರೆ, ಆದೇಶವನ್ನ ಮಾಡ್ತಾರೆ. ಬಹುತೇಕ ಸಚಿವರಿಂದ ಹಣ ಬಿಡುಗಡೆಗೆ ಸಮ್ಮತಿಯನ್ನ ಕೊಡಲಾಗುತ್ತೆ. ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ಯಾವ್ಯಾವ ಇಲಾಖೆಯಲ್ಲಿ ಹೋಲ್ಡ್ ಇತ್ತು ಗುತ್ತಿಗೆದಾರರದ್ದು ಬಿಲ್ಲು, ಅಲ್ಲೆಲ್ಲ ಕಡೆನೂ ಕೂಡ ಆಲ್ಮೋಸ್ಟ್ ಗ್ರೀನ್ ಸಿಗ್ನಲ್ ಕೊಡ್ತಾರೆ, ಎಕ್ಸೆಪ್ಟ್ ಬಿಬಿಎಂಪಿದು. ಬಿಬಿಎಂಪಿಯಲ್ಲಿ ಮಾತ್ರ ಹಣ ಬಿಡುಗಡೆಗೆ ಅಂದ್ರೆ ಅವರು ಒಪ್ಕೊಂಡಿಲ್ಲ. ಇನ್ನು ಡಿ ಕೆ ಶಿವಕುಮಾರ್ ಅವರು ಹಣ ಬಿಡುಗಡೆ ಮಾಡದಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರಂತೆ ಅಂತ ಬಿಬಿಎಂಪಿ ಅಧಿಕಾರಿಗಳು ಗುತ್ತಿಗೆದಾರರನ್ನ ಕೇಳಿದಂತ ಸಂದರ್ಭದಲ್ಲಿ, ಅಂದ್ರೆ ಗುತ್ತಿಗೆದಾರರು ಬಿಬಿಎಂಪಿ ಅಧಿಕಾರಿಗಳನ್ನ ಕೇಳ್ತಾರಲ್ಲ, ಯಾಕೆ ಸಿಎಂ ಆದೇಶ ಮಾಡಿದ್ರು ಕೂಡ ಬಿಟ್ಟಿಲ್ಲ ಅಂತ. ಸೊ ಹೀಗಾಗಿ ಅವರು ಕೊಡ್ತಾ ಇರುವಂತ ರೀಸನ್, ಬೆಂಗಳೂರು ಅಭಿವೃದ್ಧಿ ಸಚಿವರು ಆಗಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು. ಯಾವ ಕಾರಣಕ್ಕೋಸ್ಕರ ಗುತ್ತಿಗೆದಾರರ ಬಿಲ್ ಅನ್ನ ಬಾಕಿ ಅದೇ ರೀತಿಯಾಗಿ ಉಳಿಸ್ಕೊಳ್ತಾ ಇದ್ದಾರೆ ಮುಖ್ಯಮಂತ್ರಿಯ ಆದೇಶದ ನಂತರನೂ ಅನ್ನುವಂತ ಅನುಮಾನಗಳು ಸಹಜವಾಗಿ ಕಾಡ್ತಾ ಇರುವಂತದ್ದು. ಈ ವಿಚಾರದಲ್ಲಿ ಕೆಲವೊಂದ್ಸಲಿ ಓಲ್ಡ್ ಆದಾಗ ಏನಾಗುತ್ತೆ ಅಂದ್ರೆ ಕಮಿಷನ್ ಆರೋಪನ ಅನ್ನುವಂತ ಪ್ರಶ್ನೆಗಳು ಬರ್ತವೆ. ಗೊತ್ತಿಲ್ಲಪ್ಪ, ಇನ್ನು ಉತ್ತರ ಕೊಡಬೇಕಾಗಿದೆ. ಅದಕ್ಕೆ ಮೋಸ್ಟ್ ಪ್ರಾಬಬ್ಲಿ ಉಪಮುಖ್ಯಮಂತ್ರಿಗಳೇ ಉತ್ತರವನ್ನ ಕೊಡ್ತಾರೆ ಅಂತ ಕಾಣಿಸುತ್ತೆ. ಆ ವಿಚಾರದ ಬಗ್ಗೆ ಡಿ ಕೆ ಶಿವಕುಮಾರ್ ನಿರ್ಧಾರದಿಂದ ಕಂಗಾಲಾಗಿರುವಂಥದ್ದು ಬಿಬಿಎಂಪಿಯ ಗುತ್ತಿಗೆದಾರರು. ಬಿಕಾಸ್ ನಾವು ಒಂದೊಂದು ದಿನ ಬಿಡ್ತಾ ಹೋದ್ರೂ ಕೂಡ ಬಡ್ಡಿ ಜಾಸ್ತಿ ಆಗ್ತಾ ಹೋಗುತ್ತೆ, ಮೊದಲೇ ಕಷ್ಟಪಟ್ಟು ಮಾಡಿರ್ತೀವಿ ಅಂತ ಅವರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಕಾಮಗಾರಿಗಳನ್ನ. ಹಣ ಬಿಡುಗಡೆ ಮಾಡದಿದ್ರೆ ಪ್ರತಿಭಟನೆಯ ಎಚ್ಚರಿಕೆಯನ್ನ ಕೊಡಲಾಗಿದೆ. ಹಣ ಬೇಗ ರಿಲೀಸ್ ಮಾಡದೆ ಹೋದ್ರೆ ಪ್ರತಿಭಟನೆಯನ್ನ ಮಾಡ್ತೀವಿ ಬಿಬಿಎಂಪಿ ಮುಂದೆ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಚಿದಾನ್ ಪಟೇಲ್. ಎಲ್ಲಾ ಸಚಿವರು ಒಪ್ಕೊಂಡಿದ್ದಾರೆ, 10 ದಿನ ಆಗಿದೆ ಆಲ್ರೆಡಿ ಮುಖ್ಯಮಂತ್ರಿಗಳು ಆದೇಶವನ್ನ ಮಾಡಿ. ಆದ್ರೂ ಕೂಡ ಉಪಮುಖ್ಯಮಂತ್ರಿಗಳು ಯಾಕೆ ಗ್ರೀನ್ ಸಿಗ್ನಲ್ ಕೊಡ್ತಾ ಇಲ್ವಂತೆ? ಏನ್ ರೀಸನ್ಸ್ ಅದರಿಂದ? ಗುಡ್ ಮಾರ್ನಿಂಗ್ ಪೃಥ್ವಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿರ್ತಕ್ಕಂತ ಅನೇಕ ಕಾಮಗಾರಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಟೆಂಡರ್ ರಹಿತವಾಗಿ ಕಾಮಗಾರಿ ಆಗಿರುವಂತದ್ದು, ಅಕ್ರಮ ಕಾಮಗಾರಿ ಆಗಿರುವಂತದ್ದು, ಒಂದೊಂದೇ ಕಾಮಗಾರಿಗೆ 2 ಟೆಂಡರ್ ಮಾಡ್ಕೊಂಡಿರುವಂತದ್ದು, ಇಂಥವನ್ನ ತಡೆ ಹಿಡಿಬೇಕಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅಧಿಕಾರಕ್ಕೆ ಬಂದ ತಕ್ಷಣ ಸೂಚನೆ ನೀಡಿದರು. ನಂತರ ಅನೇಕ ಗುತ್ತಿಗೆದಾರರು ನಾವು ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿದ್ವಿ, ಟೆಂಡರ್ ಅನ್ನ ಕರೆದು ಕೂಡ ಕೆಲಸವನ್ನ ಮಾಡಿದ್ವಿ, ಕೆಲಸ ಸಂಪೂರ್ಣವಾಗಿ ಆಗಿರುವಂತದ್ದು, ಹಾಗಾಗಿ ನಮಗೆ ಹಣವನ್ನ ಕೊಡ್ಬೇಕಂತ ಹೇಳಿ ಮನವಿಯನ್ನು ಮಾಡ್ಕೊಂಡ್ರು. ಇದರ ಭಾಗವಾಗಿ ಕಾಂಟ್ರಾಕ್ಟರ್ ಸಂಘದ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಕೆಂಪಣ್ಣರವರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯರವ್ರನ್ನ ಭೇಟಿಯಾಗಿ ಆ ಸಂಘದ ಸದಸ್ಯರು ಕೂಡ ಮನವಿಯನ್ನು ಮಾಡಿದ್ರು. ಆ ಮನವಿ ಆಧಾರದ ಮೇಲೆ ಕೆಲವು ಟೆಂಡರ್ ಅನ್ನ ಕರೆದಿರುವಂತದ್ದು ನೈಜತೆಯ ಆಧಾರದ ಮೇಲೆ ಎಲ್ಲವನ್ನು ಪರಿಶೀಲಿಸಿ ಹಣವನ್ನ ಎಷ್ಟಾಗ ಸಾಧ್ಯ ಅಷ್ಟು ಹಣವನ್ನ ಬಿಡುಗಡೆ ಮಾಡ್ಲಿಕ್ಕೆ ಕ್ರಮ ಕೈಗೊಳ್ಬೇಕೆಂದು ಎಲ್ಲ ಇಲಾಖೆಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 28ನೇ ತಾರೀಕು ಅಂದ್ರೆ ಕಳೆದ ಜೂನ್ 28ನೇ ತಾರೀಕು ಮರು ಆದೇಶವನ್ನು ಮಾಡಿದ್ರು. ಈ ಮರು ಆದೇಶದಲ್ಲಿ ರಾಜ್ಯಾದ್ಯಂತ ಅನೇಕ ಟೆಂಡರ್ ಕರೆದು ನೈಜತೆಯ ಆಧಾರದ ಮೇಲೆ ಒಂದಷ್ಟು ಬಿಲ್ಗಳು ಕೂಡ ಆಗ್ತಿರುವಂತದ್ದು. ಆದ್ರೆ ಬೆಂಗಳೂರು
ಬೆಂಗಳೂರಿನಲ್ಲಿ ಎಲ್ಲೋ ಕಡೆ ಕಾಂಟ್ರಾಕ್ಟರ್ಗಳ ಬಿಲ್ ಆಗ್ತಿಲ್ಲ ಅಂತ ಹೇಳಿ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು. ಅನೇಕ ಗುತ್ತಿಗೆದಾರರು ಈಗ ತಾವು ಮುಖ್ಯಮಂತ್ರಿಗಳು ಆದೇಶವನ್ನು ಕೊಟ್ಟರು ಕೂಡ ಬೆಂಗಳೂರಲ್ಲಿ ಮಾತ್ರ ಗುತ್ತಿಗೆದಾರರ ಬಿಲ್ ಆಗ್ತಿಲ್ಲ, ಇದು ಯಾಕೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಿರುವಂತದ್ದು. ಇದರ ಬೆನ್ನಲ್ಲೇ ಮತ್ತೆ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತ ಕೆಂಪಣ್ಣರವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ರವನ್ನು ಬರೆದಿರುವಂತದ್ದು. ತಾವು ತಮ್ಮನ್ನು ಭೇಟಿಯಾದ ಸಂದರ್ಭದಲ್ಲಿ ನೈಜತೆ ಆಧಾರದ ಮೇಲೆ ಬಿಲ್ ಅನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ರಿ. ಅದೇ ರೀತಿ ನೈಜತೆ ಆಧಾರದ ಮೇಲೆ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ ಅಂತ ಕಾಮಗಾರಿಗಳು ನಡೆದಿರುವಂತವಕ್ಕೆ ಬೆಂಗಳೂರಿನಲ್ಲಿ ಬಿಲ್ ಅನ್ನ ಬಿಡುಗಡೆ ಮಾಡಬೇಕಾಗಿತ್ತು. ಆದ್ರೆ ಬೆಂಗಳೂರಿನಲ್ಲೂ ಕೂಡ ಬಿಲ್ ಅನ್ನ ತಾವು ಆದೇಶವನ್ನು ಮಾಡಿದ್ರು ಕೂಡ ತಡೆ ಹಿಡಿಯಲಾಗಿದೆ. ಹಾಗಾಗಿ ಒಂದು ವೇಳೆ ಇನ್ನು ಜುಲೈ 15 ಒಳಗಡೆ ನಾವು ಮಾಡಿರ್ತಕ್ಕಂಥ ಕಾಮಗಾರಿಗಳ ನೈಜತೆಯನ್ನು ಪರಿಶೀಲಿಸಿ ಬಿಲ್ ಅನ್ನು ಬಿಡುಗಡೆ ಮಾಡಿದ್ರೆ ನಾವು ಉತ್ತಮವಾದ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅನ್ನೋ ಮುಖಾಂತರ ಕೆಂಪಣ್ಣರವರು 10,000 ಕೋಟಿ ಇದೆ ಬಿಲ್ಲು ಆಕ್ಚುಲಿ ಬಾಕಿ ಪಟೇಲ್. ಬೆಂಗಳೂರಿನಲ್ಲಿ ಆ ಲೆಕ್ಕಾಚಾರಕ್ಕೆ ನೋಡಿದ್ರೆ ಸುಮಾರು 6,000 ರಿಂದ 7,000 ಕೋಟಿ ಕೂಡ ಹೆಚ್ಚು ಬಿಲ್ ಇರ್ತಕ್ಕಂಥದ್ದು. ಆದ್ರೆ ಕೆಲವು ಕಾಮಗಾರಿಗಳು ಈಗಾಗಿರ್ತಕ್ಕಂಥ ಕಾಮಗಾರಿಗೆ ಸಂಬಂಧಪಟ್ಟ ಬಿಲ್ ಅನ್ನ ಬಿಡುಗಡೆ ಮಾಡಿ ಅಂತ ಹೇಳಿ ಈಗಾಗಲೇ ಮನವಿಯನ್ನ ಮಾಡಿರುವಂತದ್ದು. ಆದ್ರೆ ಎಲ್ಲೊಂದ್ ಕಡೆ ಬೆಂಗಳೂರಿನ ಬಿಲ್ ಅನ್ನ ಡಿಸಿಎಂ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ತಡೆ ಹಿಡಿದಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪವನ್ನ ಪರೋಕ್ಷವಾಗಿ ಮಾಡಿರುವಂತದ್ದು. ಆ ಮುಖಾಂತರ ಇಲ್ಲೊಂದ್ ಕಡೆ ಡಿಸಿಎಂ ಕೂಡ ಬೆಂಗಳೂರಿನ ಅತಿ ಹೆಚ್ಚು ಭ್ರಷ್ಟಾಚಾರ ಆಗಿದೆ ಅಂತ ಹೇಳಲಾಗ್ತಿದೆ. ಅದರಲ್ಲೂ ಪ್ರಮುಖವಾಗಿ ಕೆಲವು ಭಾರತೀಯ ಜನತಾ ಪಕ್ಷ MLA-ಗಳೇ ತಾವು ಬೇನಾಮಿ ಕಾಂಟ್ರಾಕ್ಟ್ ಗಳ ಮುಖಾಂತರ ಹಲವಾರು ಕ್ಷೇತ್ರಗಳು ಬೆಂಗಳೂರಿನ 10ಕ್ಕೂ ಹೆಚ್ಚು ಕ್ಷೇತ್ರಗಳೇ ತಾವೇ ಕೆಲಸವನ್ನು ಬೇರೆ ಹೆಸರಿನಲ್ಲಿ ಮಾಡಿಸ್ಕೊಂಡು ನಕಲಿ ಬಿಲ್ ಅನ್ನ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿರೋದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ಡಿಸಿಎಂ ರವರು ಈ ಒಂದು ಬಿಲ್ ಗಳನ್ನ ತಡೆ ಹಿಡಿಯಲಿಕ್ಕೆ ಸೂಚನೆ ಕೊಟ್ಟಿರೋ ಕಾರಣಕ್ಕೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಒಪ್ಪಿಗೆ ಕೊಟ್ಟರೆ ಮಾತ್ರ ಈ ಬಿಲ್ ಅನ್ನ ಬಿಡುಗಡೆ ಮಾಡ್ಲಿಕ್ಕೆ ಕೂಡ ನಿರ್ಧಾರ ಮಾಡುವಂತದ್ದು. ಹಾಗಾಗಿ ನೈಜತೆಯನ್ನ ಪರಿಶೀಲಿಸಿ ಕೂಡಲೇ ಬಿಲ್ ಅನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಕೆಂಪಣ್ಣರವರು ಮುಖ್ಯಮಂತ್ರಿಗಳ ಪತ್ರವನ್ನು ಬರೆದಿರೋದು ಅಷ್ಟೇ ಅಲ್ಲದೆ ಜುಲೈ 15 ಒಳಗಡೆ ಕಾಮಗಾರಿಗಳ ಬಿಲ್ ಅನ್ನು ಬಿಡುಗಡೆ ಮಾಡಿದ್ರೆ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಹೋರಾಟದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಪೃಥ್ವಿ. ಓಕೆ, ಧನ್ಯವಾದ ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿ ಹೋಗೋಣ. ನಿನ್ನೆ ಅಷ್ಟೇ ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಮಂಡಿಸಿದ್ರು. ಇದರ ಜೊತೆಗೆ ಮೊನ್ನೆ ಜೂನ್ ರಿಂದ ಅಂದ್ರೆ ಏಪ್ರಿಲ್ ಇಂದ ಈ ಒಂದು ವಿದ್ಯುತ್ ಬಿಲ್ ಅನ್ನ ಜಾಸ್ತಿ ಮಾಡಿದಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು, ಸಾಕಷ್ಟು ಕಡೆ ಪ್ರತಿಭಟನೆ ಕೂಡ ಆಗಿತ್ತು. ಈಗ ಮತ್ತೆ ಏರಿಕೆ ಆಗ್ತಾ ಇದೆ. ಬಜೆಟ್ ಮುಗಿದ ಬೆನ್ನಲ್ಲೇ ಜನರಿಗೆ ಕರೆಂಟ್ ಶಾಕ್, ವಿದ್ಯುತ್ ದರ ಮತ್ತಷ್ಟು ದುಬಾರಿಯಾಗುವಂತ ಸಾಧ್ಯತೆ ಇದೆ. ಈ ತಿಂಗಳಿನಿಂದಲೇ ಹೆಚ್ಚಾಗಲಿದೆ ಪ್ರತಿ ಯೂನಿಟ್ನ ಬೆಲೆ, ಅಪ್ ಟು ₹1ವರೆಗೂ ಕೂಡ ಜಾಸ್ತಿ ಆಗುವಂತ ಸಾಧ್ಯತೆ. ಈ ಬಾರಿ ದರ ಹೆಚ್ಚಳ ಮಾಡ್ತಾ ಇರುವಂಥದ್ದು KERC ಅಲ್ಲ, ಎಲ್ಲ ಎಸ್ಕಾಂಗಳೇ ವಿದ್ಯುತ್ ದರವನ್ನ ಏರಿಕೆ ಮಾಡ್ತಾ ಇದೆ. ಮುಂದಿನ 6 ತಿಂಗಳವರೆಗೂ ಯೂನಿಟ್ಗೆ ₹1ವರೆಗೂ ಏರಿಕೆ ಮಾಡುವಂತ ನಿಟ್ಟಿನಲ್ಲಿ ನಿರ್ಧಾರವನ್ನು ಮಾಡಿದ್ದಾರೆ. ಗೃಹ ಜ್ಯೋತಿ ಯೋಜನೆ ಇದ್ದಂಥವ್ರಿಗೆ ಪ್ರಾಬ್ಲಮ್ ಇಲ್ಲ. ಹತ್ತತ್ರ 2,16,00,000 ಮೀಟ್ರಲ್ಲಿ 2,14,00,000 ಕೂಡ ಫಲಾನುಭವಿಗಳಿದ್ದಾರೆ. ಇನ್ನು ಉಳಿದಂಥವ್ರಿಗೆ ಮಾತ್ರ ಇದು ಅಂದ್ರೆ ಒಂದು 2 ಲಕ್ಷ ಜನ ಏನಿದ್ದಾರಲ್ಲ 200 ಯೂನಿಟ್ಗಿಂತ ಜಾಸ್ತಿ ಬರುವಂಥವ್ರಿಗೆ ಅವ್ರಿಗೆ ಇನ್ನಷ್ಟು ಬಿಲ್ ಜಾಸ್ತಿ ಬರುವಂತ ಸಾಧ್ಯತೆ ಇದೆ. ಕೈಗಾರಿಕೆಗಳು ಅವರಿಗೂ ಕೂಡ ಈ ಬಿಲ್ ಮತ್ತಷ್ಟು ಹೊರೆಯನ್ನ ತರುವಂತ ಸಾಧ್ಯತೆ ಇರುವಂಥದ್ದು. ಯಾರು ಫಲಾನುಭವಿಗಳು ಇಲ್ವೋ ಅವರಿಗೆ ಕರೆಂಟ್ ಬೆಲೆ ಏರಿಕೆ ಶಾಕ್ ಕೊಟ್ಟಂತ ಆಗ್ತಾ ಇದೆ. ಇದು ಮತ್ತಷ್ಟು ಆಕ್ರೋಶಕ್ಕೆ ಗುರಿ ಆಗುವಂತ ಸಾಧ್ಯತೆ ಇದೆ. ಇನ್ನು ವಿದ್ಯುತ್ ದರ ಹೆಚ್ಚಳಕ್ಕೆ ಕರ್ನಾಟಕ ಸಣ್ಣ ಕೈಗಾರಿಕೆ ಸಂಘದವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಳೆದ ವರ್ಷ ಅಕ್ಟೋಬರಿಂದ ಡಿಸೆಂಬರ್ವರೆಗೆ ಆ ಕಲೆಕ್ಷನ್ ಮಾಡಿಲ್ಲ. ಅದು ಜನವರಿ ಟು ಮಾರ್ಚ್ ಮಾಡಬೇಕಾಗಿತ್ತು, ಅದನ್ನು ಮಾಡಿಲ್ಲ. ಅದನ್ನು ಈಗ ಏನಾಯಿತು, ಈಗ ಮಾಡಬೇಕಾಗಿತ್ತು ಅವ್ರು 3 ತಿಂಗಳಲ್ಲಿ ಮಾಡಿದರೆ ₹1 ಬರೋದದು. ಅದನ್ನೇ ಏನು ಮಾಡಿದೆ ಬೆಸ್ಕಾಮು KERCಗೆ ಅಪೀಲ್ ಹೋಗಿ ನಮಗೆ ನೆಕ್ಸ್ಟ್ ಜುಲೈ ಟು ಡಿಸೆಂಬರ್ಗೆ 3 ತಿಂಗಳಲ್ಲಿ 50 ಪೈಸೆ, 3 ತಿಂಗಳಲ್ಲಿ 51 ಪೈಸೆ ಕಲೆಕ್ಟ್ ಮಾಡೋಕೆ ಆರ್ಡರ್ ಕೊಟ್ಟಿದೆ. ಆ 6 ತಿಂಗಳು ನೆಕ್ಸ್ಟ್ 6 ತಿಂಗಳು ಜುಲೈ ಟು ಡಿಸೆಂಬರ್ ಬಿಲ್ಲಲ್ಲಿ ಅದು 50 ಪೈಸೆ 3 ತಿಂಗಳು, 51 ಪೈಸೆ 3 ತಿಂಗಳು ನಮ್ಮ ಬಿಲ್ ಜೊತೆ ಆ್ಯಡ್ ಆಗಿ ಬರುತ್ತೆ. ಮತ್ತು ಆ ತಿಂಗಳಲ್ಲಿ ಏನಾದರೂ ಪ್ರೈಸ್ ಹೈಕ್ ಆದರೆ ಅದು ಸೇರುತ್ತೆ. ಈಗ ಮೈನಸ್ ಬಂದರೆ ಮಳೆಗಾಲದಲ್ಲೆಲ್ಲ ಫಾರ್ ಪರ್ಚೇಸ್ ಎಲ್ಲ ಕಡಿಮೆ ಇದ್ದಾಗ ಮೈನಸ್ಸು ಬರುತ್ತೆ, ಕೋಲ್ ಪ್ರೈಸ್ ಎಲ್ಲ ಕಮ್ಮಿ ಆದಾಗ ಕಡಿಮೆ ಬರುತ್ತೆ. ಇಲ್ದಿರೆ ಅದೊಂದು 50% ಹೆಚ್ಚು ಬರ್ಡನ್ನು ನಮ್ಮ ಮೇಲೆ ಬೀಳ್ತಾ ಇದೆ. ನಮ್ಗಂತಲ್ಲ ಸರ್, ಎಲ್ರಿಗೂ ತೊಂದರೆ ಆಗುತ್ತೆ ಸರ್. ಆಲ್ರೆಡಿ ಕಷ್ಟದಲ್ಲಿರೋ ಕೈಗಾರಿಕೆಗಳು ಈ 70 ಪೈಸಾ ಮತ್ತು ಫಿಕ್ಸ್ಡ್ ಚಾರ್ಜ್ ಎಲ್ಲ ಜಾಸ್ತಿ ಆಗಿ ಹೆಚ್ಚು ಕಡಿಮೆ 20-25% ಎಕ್ಸ್ಟ್ರಾ ಬಿಲ್ಲಿಂಗ್ ಆಗ್ತಾ ಇದೆ ಆಸ್ ಇಟ್ ಈಸ್ KERC ಆರ್ಡರ್ ಮುಖಾಂತರ. ಸ್ಪೆಷಲಿ ಈ ಕೈಗಾರಿಕೆಯನ್ನವ್ರಿಗೆ ಮಾತ್ರ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡ್ಲಿರುವಂಥದ್ದು ಈ ದರ ಏರಿಕೆ ಅನ್ನುವಂಥದ್ದು. ಆದರೆ ಗೃಹ ಜ್ಯೋತಿ ಫಲಾನುಭವಿಗಳಿದ್ದಾರಲ್ಲ ಅವ್ರಿಗೆ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಆಗೋದಿಲ್ಲ ಈ ಬೆಲೆ ಏರಿಕೆಯಿಂದ, ಅಂದರೆ ಈ ವಿದ್ಯುತ್ ದರ ಏರಿಕೆಯಿಂದ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಅದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ನೋಡ್ತಾ ಹೋಗೋದಾದ್ರೆ
ಮತ್ತೆ ಹೆಚ್ಚಾಗ್ತದೆ ಪ್ರತಿ ಯೂನಿಟ್ ವಿದ್ಯುತ್ ಬೆಲೆ. ಅದು ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಹೇಳ್ತಾ ಹೋಗ್ತೀನಿ. ಎಸ್ಕಾಂಗಳಿಂದ 6 ತಿಂಗಳವರೆಗೂ ವಿದ್ಯುತ್ ದರ ಏರಿಕೆ ಮಾಡುವಂತ ನಿಟ್ಟಿನಲ್ಲಿ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಕೆಇಆರ್ಸಿಗೆ ಅವರು ಮನವಿಯನ್ನ ಮಾಡಿಕೊಂಡಿದ್ರು. ಸೊ ಹೀಗಾಗಿ ಕೆಇಆರ್ಸಿ ಅವರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇಂಧನ ಮತ್ತು ವಿದ್ಯುತ್ ಶುಲ್ಕ ಹೊಂದಾಣಿಕೆಗೋಸ್ಕರ ದರವನ್ನ ಏರಿಕೆ ಮಾಡುವಂತ ನಿಟ್ಟಿನಲ್ಲಿ ಈ ನಿರ್ಧಾರವನ್ನ ಮಾಡಲಾಗಿರುವಂಥದ್ದು. ಮುಂದಿನ 6 ತಿಂಗಳಿನಲ್ಲಿ 50 ಪೈಸೆ ಹೆಚ್ಚಳಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಅಂದ್ರೆ ಹತ್ತತ್ರ ಅಪ್ ಟು ₹1ವರೆಗೂ ಕೂಡ ಹೆಚ್ಚಳ ಆಗುವಂತ ಸಾಧ್ಯತೆ ಇದೆ. ಗ್ರಾಹಕರಿಗೆ ಹೊರೆ ಆಗದಂತೆ ಜುಲೈನಿಂದ ಸೆಪ್ಟೆಂಬರ್ವರೆಗೂ ಅರ್ಧ ಹೆಚ್ಚಳ ಮಾಡುವಂತ ಸಾಧ್ಯತೆ ಇರುವಂತದ್ದು. ಗೃಹ ಜ್ಯೋತಿ ಯೋಜನೆ ಫಲಾನುಭವಿಗಳಿಗೆ ಮಾತ್ರ ವಿದ್ಯುತ್ ದರ ಹೆಚ್ಚಳ ಆಗ್ತಾ ಇಲ್ಲ. 2,14,00,000 ಜನ ಇದಾರಲ್ಲ ಫಲಾನುಭವಿಗಳಾಗ್ತಾ ಇರುವಂತವ್ರು. ಇನ್ನು ನೋಂದಣಿ ಮಾಡ್ಕೊಂಡಂತ ಸಂದರ್ಭದಲ್ಲಿ ಅಧಿಕೃತವಾಗಿ ಗೊತ್ತಾಗುತ್ತೆ, ಅಂತವ್ರಿಗೆ ಈ ತರ ಹೊಡೆತ ಬೀಳ್ತಾ ಇಲ್ಲ. ಗೃಹ ಜ್ಯೋತಿ ಬಿಟ್ಟು ಬೇರೆಯವರು ಅಂದ್ರೆ ಕೈಗಾರಿಕೆಗಳಿಗೆ ಬೆಲೆ ಏರಿಕೆ ಬಿಸಿ ತಟ್ಟಲಿರುವಂಥದ್ದು. ಅವರು ಇನ್ನಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಸಾಧ್ಯತೆ ಇದೆ ಸರ್ಕಾರದ ಮೇಲೆ. ಬಿಕಾಸ್ ಏಪ್ರಿಲ್ನಿಂದ 70 ಪೈಸೆ ಜಾಸ್ತಿ ಆಗಿದೆಯಲ್ಲ, ಅದಕ್ಕೇನೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರು. ಸೊ ಈಗ ಮತ್ತೆ ಜಾಸ್ತಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಇನ್ನಷ್ಟು ಆಕ್ರೋಶ ವ್ಯಕ್ತಪಡಿಸಲಿದ್ದಾರೆ. ಇನ್ನ ಯಾವ್ಯಾವ ಎಸ್ಕಾಂಗಳಲ್ಲಿ ಎಷ್ಟೆಷ್ಟು ಜಾಸ್ತಿ ಆಗ್ತಾ ಇದೆ ಅಂತ ನೋಡಿದಾದ್ರೆ, ಬೆಸ್ಕಾಂ ಈ ಬೆಂಗಳೂರು ವ್ಯಾಪ್ತಿಯಲ್ಲಿ ₹1 1 ಪೈಸದವರೆಗೂ ಕೂಡ ಜಾಸ್ತಿ ಆಗ್ತಾ ಇದೆ. ಮೆಸ್ಕಾಂ 93 ಪೈಸೆ ಜಾಸ್ತಿ ಆಗ್ತಾ ಇದೆ. ಸೆಸ್ಕಾಂನಲ್ಲಿ 82 ಪೈಸೆ ಜಾಸ್ತಿ ಆಗ್ತಾ ಇರುವಂಥದ್ದು. ನೆಕ್ಸ್ಟ್ ಎಸ್ಕಾಂ ಬರುತ್ತೆ. ಎಸ್ಕಾಂನಲ್ಲಿ ₹1 ಜಾಸ್ತಿ ಆಗ್ತಾ ಇರುವಂಥದ್ದು. ಇನ್ನ ಜೆಸ್ಕಾಂನಲ್ಲಿ 67 ಪೈಸೆ ಜಾಸ್ತಿ ಆಗ್ತದೆ. ಈ ರೀತಿಯಾಗಿ ಏರಿಕೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತದೆ. ಆಶಿಕ್, ಏಪ್ರಿಲ್ನಿಂದ ಜಾರಿಯಾದಂತ 70 ಪೈಸೆ ದರ ಜಾಸ್ತಿ ಮಾಡಿದಂತ ಹಿನ್ನೆಲೆಯಲ್ಲೇ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಈಗ ಇನ್ನಷ್ಟು ಅಂದ್ರೆ ಅಪ್ ಟು ₹1ವರೆಗೂ ಕೂಡ ಜಾಸ್ತಿ ಮಾಡ್ತಾ ಇರುವಂಥದ್ದು ಯಾವ ರೀತಿಯಾಗಿ ಅಸಮಾಧಾನಕ್ಕೆ ಕಾರಣ ಆಗ್ತದೆ? ಸರ್ಕಾರದ ವಿರುದ್ಧ ಮತ್ತಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಲಿಕ್ಕೆ ಮೋಸ್ಟ್ ಪ್ರಾಬಬ್ಲಿ ಮತ್ತೊಂದು ಪ್ರತಿಭಟನೆಗೆ ವೇದಿಕೆ ಸಜ್ಜಾದಂತ ಆಗ್ತಾ ಇದೆಯೇನೋ ಈಗ? ಪೃಥ್ವಿ, ಈಗಾಗಲೇ ಸಣ್ಣ ಕೈಗಾರಿಕೆ, ಮಧ್ಯಮ ಕೈಗಾರಿಕೆ ಮತ್ತು ದೊಡ್ಡ ಕೈಗಾರಿಕೆ ಅವ್ರ ಮೇಲೆ ಸಾಕಷ್ಟು ರೀತಿಯಾಗಿರುವಂಥ ತೆರಿಗೆಯ ಹೊರೆ ಇದೆ. ಅದರ ಜೊತೆಗೆ ಇದೀಗ ಹೊಸದಾಗಿರುವಂಥ ಒಂದು ಶಾಕ್ ಈಗ ಎಸ್ಕಾಂಗಳು ಕೊಟ್ಟಿರುವಂಥದ್ದು. ಇದ್ರ ಬಗ್ಗೆ ಈಗಾಗಲೇ ಸರ್ಕಾರದ ಗಮನಕ್ಕೂ ಕೂಡ ಸಣ್ಣ ಕೈಗಾರಿಕೆ ಖಾಸಗಿಯ ಪದಾಧಿಕಾರಿಗಳು ತಂದಿದ್ರೂ ಕೂಡ ಯಾವುದೇ ರೀತಿಯಾಗಿರುವಂಥ ಕ್ರಮ ಸರ್ಕಾರದ ಕಡೆಯಿಂದ ಇದುವರೆಗೂ ಕೂಡ ಆಗಿಲ್ಲ. ಕೆಇಆರ್ಸಿ ಹೊರತಾಗಿ ಇದೀಗ ಎಸ್ಕಾಂಗಳೇ ಮುಂದೆ ಬಂದು ಸುಮಾರು ₹1ವರೆಗೂ ಕೂಡ ಪ್ರತಿ ಯೂನಿಟ್ಗೆ ಬೆಲೆಯನ್ನು ಏರಿಕೆ ಮಾಡಿ ಇದೇ ತಿಂಗಳಿಂದ ಅಂದರೆ ಜುಲೈ ತಿಂಗಳಿಂದಲೇ ಕಲೆಕ್ಟ್ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಅಂದರೆ ಈ 6 ತಿಂಗಳ ಒಳಗಾಗಿ ತಿಂಗಳಿಗೆ 10 ಪೈಸೆ, 15 ಪೈಸೆ, 20 ಪೈಸೆ, 6 ತಿಂಗಳಿಗೆ ₹1ವರೆಗೂ ಕೂಡ ಬೆಲೆಯನ್ನು ಹೆಚ್ಚಳ ಮಾಡಿ ಏನು ಕಲೆಕ್ಟ್ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಇದರ ಎಫೆಕ್ಟ್ ನೇರವಾಗಿ ಜನರಿಗೆ ಏನು ತಟ್ಟಲ್ಲ ಅಂದರೂ ಕೂಡ ಪರೋಕ್ಷವಾಗಿ ಈ ಒಂದು ನಡೆಯಿಂದ ಜನರಿಗೆ ಹೊರೆ ಆಗುತ್ತೆ ಅನ್ನುವಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಮುಖ್ಯವಾಗಿ ಬೆಂಗಳೂರಿನಂಥ ಮಹಾನಗರಗಳಲ್ಲಿ ವಾಣಿಜ್ಯ ಬಳಕೆಗಳು ಹೆಚ್ಚಾಗಿರುವಂಥ ಸಿಟಿಗಳು. ಹೀಗಾಗಿ ಇಲ್ಲಿ ವಾಣಿಜ್ಯ ಕ್ಷೇತ್ರಗಳಿಗೆ ನೀವು ಯಾವುದೇ ರೀತಿಯಾಗಿರುವಂಥ ಹೊರೆ ಹಾಕಿದ್ರೂ ಕೂಡ ಅದು ನೇರವಾಗಿ ವಾಣಿಜ್ಯ ಕ್ಷೇತ್ರದ ಮಾಲೀಕರು ಜನರ ಮೇಲೆ ಹಾಕ್ತಾರೆ. ಜನರಿಂದ ಅದನ್ನ ಬೇರೆ ರೂಪದಲ್ಲಿ ದರವನ್ನ ಪಡೆಯುವಂತ ಕೆಲಸ ಮಾಡ್ತಾರೆ. ಅದು ಹೋಟೆಲ್ ಮಾಲೀಕರು ತಮ್ಮ ಮೆನುವಲ್ಲಿ ಹೆಚ್ಚಳ ಮಾಡಬಹುದು, ಅಥವಾ ಬೇರೆ ಬೇರೆ ಸೇವೆ ಒದಗಿಸುವಂತ ಕೈಗಾರಿಕಾ ಕ್ಷೇತ್ರಗಳೇನಿದಾವೆ ಅವರು ಕೂಡ ತಮ್ಮ ದರ ಅಥವಾ ರೇಟ್ ಫೇರ್ ಏನಿದೆ ಅದನ್ನು ಕೂಡ ಜಾಸ್ತಿ ಮಾಡಬಹುದು. ಇಂಡೈರೆಕ್ಟ್ ಆಗಿ ಎಸ್ಕಾಂಗಳ ಈ ನಡೆ ಜನರ ಮೇಲೆ ಏನು ಒಂದು ಹೊರೆಯಾಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಈಗ 2,14,00,000 ಏನು ಗೃಹ ಜ್ಯೋತಿ ಫಲಾನುಭವಿಗಳಾಗ್ತಾರೆ ಅವರಿಗೆ ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆ ಇಲ್ದಿದ್ರೂ ಕೂಡ ಪರೋಕ್ಷವಾಗಿ ಇವರೆಲ್ಲರೂ ಕೂಡ ಬೇರೆ ಬೇರೆ ರೀತಿಯಾಗಿರುವಂತಹ ಬೆಲೆ ಏರಿಕೆಗೆ ಬಲಿಯಾಗಬೇಕಾಗಿರುವಂತಹ ಒಂದು ಸನ್ನಿವೇಶ ಕೂಡ ಎದುರಾಗಬಹುದು. ಪೃಥ್ವಿ, ಓಕೆ, ಧನ್ಯವಾದ ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಲ್ಲಿ ಸಾಲು ಸಾಲು ನಮ್ಮ ಮೆಟ್ರೋ ದುರಂತ ಸಂಭವಿಸುತ್ತಲೇ ಇದೆ. ಮಡಿವಾಳ ಬಳಿ ಮೆಟ್ರೋ ಕಾಮಗಾರಿ ವೇಳೆ ಕ್ರೇನ್ ಪಲ್ಟಿ ಆಗಿರುವಂಥದ್ದು. ಪಿಲ್ಲರ್ ತಂತಿ ಮೇಲೆತ್ತುವಂತ ಸಂದರ್ಭದಲ್ಲಿ ಹಠಾತ್ ಆಗಿ ಕಟ್ಟಾಗಿ ಕ್ರೇನ್ ಪಲ್ಟಿ ಆಗಿದೆ. ಸ್ಥಳಕ್ಕೆ ಪೊಲೀಸರು, ನಮ್ಮ ಮೆಟ್ರೋ ಸಿಬ್ಬಂದಿ ದೌಡಾಯಿಸಿದ್ರು. ಹೈಡ್ರಾಲಿಕ್ ಡೌನ್ ಆಗ್ತಾ ಇದ್ದಂತೆ ಮೆಟ್ರೋ ಪಿಲ್ಲರ್ಗೆ ಹಾಕಲಿಕ್ಕೆ ಸಿದ್ಧ ಮಾಡಿದಂತ ಕಬ್ಬಿಣದ ಸರಳುಗಳು ವಾಲ್ ಬಿದ್ದಿದ್ದಾವೆ. ಕಾರ್ಮಿಕರು ಕಡಿಮೆ ಇದ್ದಿದ್ರಿಂದ ಭಾರಿ ಅನಾಹುತ ತಪ್ಪಿದೆ. ಅಲ್ಲಿ ಈಗ ಆಲ್ರೆಡಿ ನೋಡಿದ್ರಿ ನಾನಾ ರೀತಿಯಾದಂಥ ಅನಾಹುತಗಳು ಮೆಟ್ರೋಯಿಂದ ಸಂಭವಿಸ್ತಾ ಇರುವಂಥದ್ದು. ಆಲ್ರೆಡಿ ಒಂದು ಕಬ್ಬಿಣದ ಸರಳು ಬಿದ್ದಂಥ ಹಿನ್ನೆಲೆಯಲ್ಲಿ ಪಿಲ್ಲರ್ ಬಿದ್ದಂಥ ಸಂದರ್ಭದಲ್ಲಿ ಸಾವು ಕೂಡ ಆಗಿತ್ತು. ಸಾಕಷ್ಟು ಆಕ್ರೋಶಕ್ಕೆ ಗುರಿಯಾಗಿತ್ತು. ಮೆಟ್ರೋದ ವಿರುದ್ಧ ಅಸಮಾಧಾನ ವ್ಯಕ್ತವಾಗಿತ್ತು. ಈಗ ಅದೇ ರೀತಿಯಾದಂಥ ಒಂದು ಘಟನೆ, ಆದರೆ ಅದೃಷ್ಟವಶಾತ್ ಯಾರಿಗೂ ಏನೂ ಆಗಿಲ್ಲ.
ಮಡಿವಾಳ ಜಂಕ್ಷನ್ ಬಳಿ ನಡೆದಿರುವಂತ ಘಟನೆ ಇದು. ಕಾರ್ಮಿಕರು ಕಡಿಮೆ ಇದ್ರು ಅಲ್ಲಿ, ಸೊ ಹೀಗಾಗಿ ಒಂದು ಭಾರಿ ಅನಾಹುತ ಸ್ವಲ್ಪದ್ರಲ್ಲೇ ತಪ್ಪಿದೆ. ಅಲ್ಲಿ ಪಿಲ್ಲರ್ಗೆ ಹಾಕ್ಲಿಕ್ಕೆ ಸಿದ್ಧ ಮಾಡಿದ್ದಂತ ಕಬ್ಬಿಣದ ಸರಳುಗಳು ವಾಲಿ ಬಿದ್ದಿರುವಂಥದ್ದು, ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ, ಕಬ್ಬಿಣದ ಸರಳುಗಳು ಬಿದ್ದಿರುವಂಥದ್ದು. ಹಾಗೆ ಅಲ್ಲಿ ಪ್ರಮುಖವಾಗಿ ಹೈಡ್ರಾಲಿಕ್ ಡೌನ್ ಆಗ್ತಾ ಇದ್ದಂತೆ ಮೆಟ್ರೋ ಪಿಲ್ಲರ್ಗೆ ಹಾಕ್ಲಿಕ್ಕೆ ಸಿದ್ಧ ಮಾಡಿದ್ದಂತ ಒಂದು ಕಬ್ಬಿಣದ ಸರಳುಗಳು ಅಲ್ಲಿ ಬಿದ್ದಿರುವಂಥದ್ದು. ಸ್ಥಳಕ್ಕೆ ಈಗ ಆಲ್ರೆಡಿ ಪೊಲೀಸರು, ನಮ್ಮ ಮೆಟ್ರೋ ಸಿಬ್ಬಂದಿ ಬಂದಿದ್ರು, ಏನಾಯ್ತು ಅನ್ನುವಂಥದ್ರ ಬಗ್ಗೆ ಪರಿಶೀಲನೆ ಕೂಡ ಮಾಡಿದ್ದಾರೆ. ಕ್ರೇನ್ ಪಲ್ಟಿ ಆಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ನೋಡ್ತಾ ಇದ್ವಿ ಆಲ್ರೆಡಿ ಸಾಕಷ್ಟು ದುರಂತಗಳು ಸಂಭವಿಸಿದವೆ, ಹಾಗೆ ಮೆಟ್ರೋದ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇತ್ತು. ಮತ್ತೊಮ್ಮೆ ಅದೇ ರೀತಿಯಾದಂಥ ಒಂದು ಬೇಜವಾಬ್ದಾರಿ ಹಿನ್ನೆಲೆಯಲ್ಲಿ ಈ ಘಟನೆ ಆಗಿದೆಯಾ ಏನು, ಏನ್ ಹೇಳ್ತಾ ಇದ್ದಾರೆ ಮೆಟ್ರೋ ಅಧಿಕಾರಿಗಳು? ಪೊಲೀಸರು ಪರಿಶೀಲನೆಗೆ ಬಂದಿದ್ರಲ್ಲ, ಅವರು ಏನ್ ಹೇಳ್ತಾ ಇದ್ದಾರೆ, ಯಾವ ಕಾರಣಕ್ಕೋಸ್ಕರ ಈ ಘಟನೆ ನಡೆದಿದೆ? ಎಸ್, ಖಂಡಿತವಾಗ್ಲೂ ಪೃಥ್ವಿ, ಯಾಕಂದ್ರೆ ಮೆಟ್ರೋ ಕಾಮಗಾರಿ ಸಂದರ್ಭದಲ್ಲಿ ಒಂದಲ್ಲ ಒಂದು ಅನಾಹುತಗಳು ಸಂಭವಿಸ್ತಾನೆ ಇದೆ. ಅದರಂತೆ ನಿನ್ನೆ ಕೂಡ ಅಷ್ಟೇ ಮಡಿವಾಳದ ಸಿಲ್ಕ್ ಬೋರ್ಡ್ ಜಂಕ್ಷನ್ ನ ಬಳಿ ಇರುವಂತಹ ಮೆಟ್ರೋ ಕಾಮಗಾರಿ ಸ್ಥಳದಲ್ಲಿ ಒಂದು ಅನಾಹುತ ಆಗಿದೆ. ಅದು ಕೂಡ ಅಷ್ಟೇ ಕ್ರೇನ್ ಪಲ್ಟಿ ಆಗಿರುವಂತದ್ದು. ಯಾಕಂದ್ರೆ ಒಂದು ಕಬ್ಬಿಣವಾದ ಒಂದು ಪಿಲ್ಲರ್ ನ ಮೇಲೆತ್ತುವಂತ ಸಂದರ್ಭದಲ್ಲಿ ಏಕಾಏಕಿ ಈ ಒಂದು ಕ್ರೇನ್ ಪಲ್ಟಿ ಆಗಿರುವಂತದ್ದು. ಅದೃಷ್ಟವಶಾತ್ ಏನು ಅಂತಂದ್ರೆ ಸದಾ ಟ್ರಾಫಿಕ್ ನಿಂದ ಕೂಡಿರುವಂತಹ ಈ ಒಂದು ರಸ್ತೆ, ಯಾಕಂದ್ರೆ ಒಂದ್ ಕಡೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಇಂದ ಮಡಿವಾಳಕ್ಕೆ ಬರುವಂತ ಒಂದು ರಸ್ತೆ ಕೂಡ ಅಷ್ಟೇ ಟ್ರಾಫಿಕ್ ಜಾಮ್ ಆಗಿರುತ್ತೆ, ಜೊತೆಗೆ ಫ್ಲೈಓವರ್ ನ ಮೇಲ್ಭಾಗದ ಒಂದು ರಸ್ತೆ ಕೂಡ ಅಷ್ಟೇ ಟ್ರಾಫಿಕ್ ಜಾಮ್ ಆಗುತ್ತೆ. ಅದು ಕೂಡ ಘಟನೆ ನಡೆದಿರುವಂತದ್ದು ನಿನ್ನೆ ಸಂಜೆ 7 ಗಂಟೆಗೆ. 7 ಗಂಟೆ ಟೈಮ್ ನಲ್ಲಿ ವೆಹಿಕಲ್ ಮೂವ್ಮೆಂಟ್ ಅಂತೂ ತುಂಬಾ ಅಂದ್ರೆ ತುಂಬಾ ಇರುತ್ತೆ, ಹೆವಿ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಆದ್ರೆ ಅದೃಷ್ಟ ಏನು ಅಂತಂದ್ರೆ ಇಲ್ಲಿ ಈಗಾಗಲೇ ಒಂದು ಕಬ್ಬಿಣದ ವಾಲ್ ಗಳನ್ನು ಕೂಡ ಮಾಡ್ಕೊಂಡಿದೆ. ಯಾಕಂದ್ರೆ ಮೆಟ್ರೋ ಕಾಮಗಾರಿ ಆಗ್ತಿರುವಂತಹ ಕಾರಣಕ್ಕೋಸ್ಕರ ಕಬ್ಬಿಣದ ವಾಲ್ ಗಳನ್ನ ಹಾಕೊಂಡ್ಬಿಟ್ಟು ಯಾವುದೇ ರೀತಿಯಾದ ತೊಂದರೆ ಆಗದ ರೀತಿಯಲ್ಲಿ ಸೇಫ್ಟಿಯನ್ನ ಇಲ್ಲಿ ಬಳಸ್ಕೊಂಡಿದ್ರು. ಒಂದ್ ವೇಳೆ ಏನಾದ್ರೂ ಈ ಒಂದು ಕಬ್ಬಿಣದ ತಂತಿ ಏನ್ ಕಾಣ್ತಾ ಇದೀನಿ ದೊಡ್ಡ ಪ್ರಮಾಣದ್ದು, ಇದು ಕ್ರೇನ್ ಪಲ್ಟಿ ಆದಂತ ಸಂದರ್ಭದಲ್ಲಿ ಇದು ಕಬ್ಬಿಣದ ವಾಲ್ ಇರುವಂತಹ ಒಳಭಾಗದಲ್ಲಿ ಬಿದ್ದಿರುವಂತದ್ದು. ಒಂದ್ ವೇಳೆ ಏನಾದ್ರೂ ಇದೇ ಕ್ರೇನ್ ಏನಾದ್ರೂ ಆ ಕಡೆ ಒಂದು ಕಬ್ಬಿಣದ ವಾಲ್ಗಿಂತ ಆ ಕಡೆ ಬಿದ್ದಿದ್ದಂತ ಪಕ್ಷದಲ್ಲಿ ಸಂಜೆ 7 ಗಂಟೆ ಟೈಮ್ ನಲ್ಲಿ ನೂರಾರು ವೆಹಿಕಲ್ ಗಳು ಆ ಒಂದು ರೋಡ್ ನಲ್ಲಿ ಹೋಗ್ತಾ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಏನಾದ್ರೂ ವೆಹಿಕಲ್ ಗಳ ಮೇಲೆ ಬಿದ್ದಿದ್ರೆ ಸಾವು ನೋವು ಖಂಡಿತವಾಗಿ ಸಂಭವಿಸ್ತಾ ಇತ್ತು. ಅದು ಬಿಟ್ಟು ಈ ಕಡೆ ಏನು ಫ್ಲೈಓವರ್ ನ ಮೇಲ್ಭಾಗದಲ್ಲಿ ಏನಾದ್ರೂ ಆ ಒಂದು ಕಬ್ಬಿಣದ ತಂತಿ ಏನಾದ್ರೂ ಬಿದ್ದಂತ ವೇಳೆಯಲ್ಲಿ ಇಲ್ಲೂ ಕೂಡ ಅಷ್ಟೇ ವೆಹಿಕಲ್ ಮೂವ್ಮೆಂಟ್ ಜಾಸ್ತಿ ಇರುತ್ತೆ, ಇಲ್ಲೂ ಕೂಡ ಒಂದು ದೊಡ್ಡ ಮಟ್ಟದ ಅನಾಹುತ ಸಂಭವಿಸ್ತಾ ಇತ್ತು ಅಂತ ಹೇಳ್ಬೋದು. ಎಲ್ಲೋ ಒಂದು ರೀತಿ ಅದೃಷ್ಟವಶಾತ್ ಅಂತ ಹೇಳ್ಬೋದು, ಕೇವಲ ಆ ಒಂದು ಕಬ್ಬಿಣದ ಒಂದು ವಾಲ್ಗಳ ಒಳಭಾಗದಲ್ಲಿ ಬಿದ್ದಿರುವಂತದ್ದು. ಜೊತೆಗೆ ಇನ್ನೊಂದೇನು ಅಂತಂದ್ರೆ 7 ಗಂಟೆಗೆ ಒಂದಷ್ಟು ಜನ ಕೆಲಸಗಳನ್ನ ಮುಗಿಸ್ಕೊಂಡು ಮನೆಗಳ ಕಡೆ ಹೊರಟಿದ್ರು. ಕಾರ್ಮಿಕರು ಕೂಡ ಅಷ್ಟೇ ಕಡಿಮೆ ಆಗಿದ್ರು, ಯಾಕಂದ್ರೆ ಕೇವಲ ಬೆರಳೆಣಿಕೆಯಷ್ಟು ಕಾರ್ಮಿಕರಿದ್ದಂತ ಕಾರಣಕ್ಕೋಸ್ಕರ ಯಾವುದೇ ರೀತಿಯಂತ ತೊಂದರೆ ಆಗಿಲ್ಲ. ಜೊತೆಗೆ ಕ್ರೇನ್ ಮಾತ್ರ ಇಲ್ಲಿ ಪಲ್ಟಿ ಆಗಿತ್ತು. ಯಾಕಂದ್ರೆ ಕ್ರೇನ್ ಪಲ್ಟಿ ಆಗೋದಕ್ಕೆ ಮೇನ್ ರೀಸನ್ ಏನು ಅಂತ ಇನ್ನೂ ಕೂಡ ಅಷ್ಟೇ ಗೊತ್ತಿಲ್ಲ. ಕ್ರೇನ್ ನ ಚಾಲಕನನ್ನು ಕೂಡ ಈಗಾಗಲೇ ಮಡಿವಾಳ ಪೊಲೀಸರು ವಿಚಾರಣೆಯನ್ನ ಮಾಡ್ತಿದ್ರೆ ಚಾಲಕನ ನಿರ್ಲಕ್ಷ್ಯದಿಂದ ಈ ಒಂದು ಕ್ರೇನ್ ಪಲ್ಟಿ ಆಯ್ತಾ ಅಥವಾ ಬೇರೆ ಇನ್ನೇನಾದ್ರೂ ಟೆಕ್ನಿಕಲ್ ರೀಸನ್ಸ್ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಪೊಲೀಸರು ಈಗಾಗಲೇ ಇನ್ವೆಸ್ಟಿಗೇಷನ್ ಅನ್ನು ಕೂಡ ಮಾಡ್ತಿರುವಂತದ್ದು. ಜೊತೆಗೆ ಮೆಟ್ರೋ ಅಧಿಕಾರಿಗಳು ಕೂಡ ಅಷ್ಟೇ ಈಗಾಗಲೇ ಸ್ಥಳಕ್ಕೆ ಬಂದು ಅದನ್ನ ರಾತ್ರಿ ಪರಿಶೀಲನೆಯನ್ನ ಮಾಡಿದ್ರೆ ಈಗಾಗಲೇ ಸಂಚಾರಿ ಪೊಲೀಸರು ಕೂಡ ಅಷ್ಟೇ ಇಮಿಡಿಯೇಟ್ ಆಗಿ ಕ್ರೇನ್ ಪಲ್ಟಿ ಆದಂತ ಸಂದರ್ಭದಲ್ಲಿ ಎಲ್ಲೋ ಒಂದು ರೀತಿ ಎಲ್ಲರೂ ಕೂಡ ಆತಂಕಕ್ಕೊಳಗಾಗಿದ್ರು. ಜೊತೆಗೆ ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು. ಆ ರೀತಿಯಾಗಿ ಟ್ರಾಫಿಕ್ ಜಾಮ್ ಆಗದ ರೀತಿಯಲ್ಲಿ ಪೊಲೀಸರು ಕೂಡ ನಿನ್ನೆ ರಾತ್ರಿವರೆಗೂ ಕೂಡ ಅಷ್ಟೇ ಕೆಲಸವನ್ನ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಹೇಳುವಂತದ್ದು ಏನು ಅಂತಂದ್ರೆ ಈ ಒಂದು ಕಬ್ಬಿಣದ ಒಂದು ಏನ್ ಬಿದ್ದಿತ್ತಿದೋ ಇದು ಒಟ್ಟಿನಲ್ಲಿ ಆ ಒಂದು ವಾಲ್ನ ಒಳಭಾಗದಲ್ಲಿ ಬಿದ್ದಿರುವಂತ ಕಾರಣಕ್ಕೋಸ್ಕರ ಯಾವುದೇ ರೀತಿಯಂತ ಸಾವು ನೋವು ಕೂಡ ಅಷ್ಟೇ ಸಂಭವಿಸಿಲ್ಲ ಅಂತ ಹೇಳ್ಬೋದು. ಪೃಥ್ವಿ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಆಚಾರ್ಯ ಶ್ರೀ ಕಾಮಕುಮಾರ ನಂದಿ ಮಹಾರಾಜರು 2 ದಿನದಿಂದ ನಾಪತ್ತೆ ಆಗಿದ್ದಾರೆ. ಪೊಲೀಸರು ಶೋಧ ಕಾರ್ಯವನ್ನು ನಡೆಸಿದ್ರು ಕೂಡ ಜೈನ ಮುನಿಗಳು ಪತ್ತೆ ಆಗಿಲ್ಲ. ಆದರೆ ಜೈನ ಮುನಿಗಳ ಹತ್ಯೆ ಆಗಿದೆ ಎಂಬ ಸಂಶಯ ಇದೆ. ನಂದಿ ಪರ್ವತ ಆಶ್ರಮದಿಂದ ಸ್ವಾಮೀಜಿಯನ್ನ ಅಪಹರಿಸಿ ಕೊಲೆ ಮಾಡಿರುವುದಾಗಿ ಆರೋಪಿಗಳು ಹೇಳಿದ್ದಾರಂತೆ. ಆದರೆ ಹತ್ಯೆ ಮಾಡಿ ಶವ ಎಲ್ಲಿ ಬಿಸಾಕಿದ್ದೇವೆ ಅಂತ ಮಾತ್ರ ಸ್ಪಷ್ಟ ಮಾಹಿತಿ ನೀಡ್ತಾ ಇಲ್ಲ. ಒಂದು ಬಾರಿ ಕೊಲೆ ಮಾಡಿ ಮೃತದೇಹ ಕತ್ತರಿಸಿ ಕಟಕಬಾವಿ ಗ್ರಾಮದಲ್ಲಿ ತೆರೆದ ಕೊಳವೆ ಬಾವಿಯಲ್ಲಿ ಎಸೆದಿದ್ದೇವೆ ಅಂತ ಹೇಳ್ತಾರಂತೆ. ಇನ್ನೊಮ್ಮೆ ಬಟ್ಟೆಯಲ್ಲಿ ಸುತ್ತಿ ನದಿಗೆ ಎಸೆದಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಪೊಲೀಸರಿಗೆ ತಲೆನೋವಾಗಿದೆ ಈ ಪ್ರಕರಣ. ಜೈನ ಮುನಿಗಳಿಗಾಗಿ ಶೋಧ ಮುಂದುವರೆದಿದೆ. ಸ್ವಾಮೀಜಿಗೆ ಪರಿಚಯನಾಗಿದ್ದಂತಹ ಒಬ್ಬ ವ್ಯಕ್ತಿಯನ್ನ ವಿಚಾರಣೆಗೊಳಪಡಿಸಿದಾಗ ಆತ ಸ್ವಾಮೀಜಿಗೆ ಆಶ್ರಮದಲ್ಲಿ ಕೊಲೆ ಮಾಡಿ ನಂತರ ಬೇರೆ ಜಾಗದಲ್ಲಿ ಹೋಗಿ ಅದನ್ನ ಶವವನ್ನು ಡಿಸ್ಪೋಸ್ ಮಾಡಿದ ಬಗ್ಗೆ ಒಪ್ಕೊಂಡಿರ್ತಾನೆ. ಈ ಕೃತ್ಯದಲ್ಲಿ ತನ್ನ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಇದ್ದ ಬಗ್ಗೆ ಮಾಹಿತಿ ನೀಡಿರ್ತಾನೆ. ವೆಲ್ಕಮ್ ಬ್ಯಾಕ್. ಸಿಎಂ ಸಿದ್ದರಾಮಯ್ಯ ದಾಖಲೆ 14ನೇ ಬಜೆಟ್ ಅನ್ನು ನಿನ್ನೆ ಮಂಡಿಸಿದ್ರು. ಲೋಕಸಭೆ ಚುನಾವಣೆ ಹಾಗೂ ಗ್ಯಾರಂಟಿ ಭರವಸೆ ಜಾರಿ ದೃಷ್ಟಿಯಲ್ಲಿಟ್ಕೊಂಡು ಬಜೆಟ್ ಅನ್ನ ಮಂಡಿಸಿರುವಂತದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಗ್ಯಾರಂಟಿ ಯೋಜನೆಗಳಿಗೆ ಆದ್ಯತೆ,
ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಬಾಧ್ಯತೆ, ಅಹಿಂದ ಮತ ಬ್ಯಾಂಕ್ ಅಸ್ಮಿತೆ ದೃಷ್ಟಿಯಲ್ಲಿಟ್ಕೊಂಡು ಬಜೆಟ್ ಅನ್ನ ಮಂಡಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಂದ 1.30 ಕೋಟಿ ಕುಟುಂಬಕ್ಕೆ ಲಾಭವಾಗ್ತಾ ಇದೆ. 52,000 ಕೋಟಿ ರೂಪಾಯಿ ವೆಚ್ಚವಾಗುತ್ತೆ. ಪ್ರತಿ ಕುಟುಂಬಕ್ಕೆ ಮಾಸಿಕ 4 ರಿಂದ 5,000 ರೂಪಾಯಿವರೆಗೂ ಕೂಡ ಆರ್ಥಿಕ ನೆರವು ಲಭಿಸ್ತಾ ಇದೆ ಅಂತ ಮೆಚ್ಚುಗೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಆದರೆ ಸಿದ್ದು ಬಜೆಟ್ಗೆ ಮಾಜಿ ಸಿಎಂ ಬೊಮ್ಮಾಯಿ ವ್ಯಂಗ್ಯವಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆರ್ಭಟಿಸ್ತಾ ಇದೆ. ಮನೆ ಮೇಲೆ ಗುಡ್ಡ ಕುಸಿದು 2 ಮಹಿಳೆಯರು ಸಿಕ್ಕಾಕೊಂಡಿದ್ರು. ಬಂಟ್ವಾಳ ತಾಲೂಕಿನ ಸಜಿಪ ಮುನ್ನೂರು ಗ್ರಾಮದ ನಂದಾವರದಲ್ಲಿ ಈ ಘಟನೆ ನಡೆದಿದ್ದು, ಅಗ್ನಿಶಾಮಕ ಅಧಿಕಾರಿಗಳು, ಪೊಲೀಸರು ಹಾಗೂ ಸ್ಥಳೀಯರು ಕಾರ್ಯಾಚರಣೆ ನಡೆಸಿ ಒಬ್ಬರನ್ನ ರಕ್ಷಣೆ ಮಾಡಿದ್ರು. ಜರೀನಾ ಎಂಬುವರು ಸಾವನ್ನಪ್ಪಿದ್ದಾರೆ. ಮಂಗಳೂರು ಸಮೀಪದ ಅದ್ಯಾಪಾಡಿ ಗ್ರಾಮದಲ್ಲಿ ಮಳೆಯಿಂದ ನದಿ ತಟದ ಭೂಮಿ ಜಲಾವೃತಗೊಂಡಿದೆ. ಮುಗೇರಾ ಕುದ್ರು ಪ್ರದೇಶಕ್ಕೆ ಫಲ್ಗುಣಿ ನದಿಯ ನೀರು ನುಗ್ಗಿದೆ. ಈ ಪ್ರದೇಶದ 30 ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಇನ್ನು ಪುತ್ತೂರಿನಲ್ಲಿ ನೋಡ್ತಾ ಇದ್ದಂತೆ ಬಾವಿಯೊಂದು ಕುಸಿದಿದೆ. ಬಪ್ಪಳಿಕೆ ಎಂಬಲ್ಲಿ ಸುಶೀಲಾ ಅನ್ನೋರಿಗೆ ಸೇರಿದಂತೆ ಮನೆ ಬಳಿ ಇರುವಂತ ಬಾವಿ ಕುಸಿದಿರುವಂಥದ್ದು. ಇದರಿಂದ ಮನೆ ಕೂಡ ಕುಸಿಯುವಂತ ಆತಂಕ ಇದೆ. ಮನೆ ಮಂದಿಯನ್ನ ಅಗ್ನಿಶಾಮಕ ದಳ ಸಿಬ್ಬಂದಿ ಬೇರೆಡೆಗೆ ಸ್ಥಳಾಂತರ ಮಾಡಿದ್ದಾರೆ. ಮನೆ ಸುತ್ತಲೂ ಕೂಡ ತಾತ್ಕಾಲಿಕ ತಡೆಯನ್ನ ಹಾಕಲಾಗಿದೆ. ಕೊಡಗಿನಲ್ಲಿ ಮುಂಗಾರು ಅಬ್ಬರ ಜೋರಾಗ್ತಾ ಇದೆ. ಕಾವೇರಿ ಉಗಮ ಸ್ಥಾನ ತಲಕಾವೇರಿ ಮತ್ತು ಭಾಗಮಂಡಲದಲ್ಲಿ ಮಳೆ ಹೆಚ್ಚಾಗಿದ್ದು ದೇವಸ್ಥಾನದ ಮುಂಭಾಗ ನೀರು ಹರಿತಾ ಇದೆ. ಭಾರೀ ಗಾಳಿ ಮಳೆ ಹಿನ್ನೆಲೆಯಲ್ಲಿ ಮರಗಳು ಧರೆಗುಳ್ತಾ ಇದ್ದು ಬೆಟ್ಟ ಗುಡ್ಡಗಳಲ್ಲಿ ವಾಸಿಸುವಂತ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಈ ವರ್ಷಾಂತ್ಯಕ್ಕೆ ವಿಧಾನಸಭೆ ಚುನಾವಣೆಗಳು ನಡೆಯುವಂತ 4 ರಾಜ್ಯಗಳಿಗೆ ಬಿಜೆಪಿ ಪ್ರಭಾರಿಗಳು ಮತ್ತು ಉಪ ಪ್ರಭಾರಿಗಳನ್ನು ನೇಮಕ ಮಾಡಲಾಗಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೆ ಮಹತ್ವದ ರಾಜಸ್ಥಾನ ಉಸ್ತುವಾರಿಯನ್ನು ನೀಡಲಾಗಿದೆ. ಉಳಿದಂತೆ ಇನ್ನೊಬ್ಬ ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ಅವರನ್ನ ತೆಲಂಗಾಣ ಮತ್ತು ಹಿರಿಯ ನಾಯಕ ಓಂ ಪ್ರಕಾಶ್ ಅವರನ್ನ ಛತ್ತೀಸ್ಗಢ ರಾಜ್ಯಗಳಿಗೆ ಪ್ರಭಾರಿಗಳನ್ನಾಗಿ ನೇಮಕ ಮಾಡಲಾಗಿದೆ. ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ನೇತೃತ್ವದ ಕಾಂಗ್ರೆಸ್ ಅನ್ನ ಸೋಲಿಸಿ ಮರಳಿ ಬಿಜೆಪಿ ಅಧಿಕಾರಕ್ಕೆ ತರುವಂತ ಹೊಣೆಯನ್ನ ಜೋಶಿ ಅವರಿಗೆ ಕೊಡಲಾಗಿದೆ. ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಆರೋಪ ಸಂಬಂಧ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ವಿರುದ್ಧ ದಾಖಲಾಗಿದ್ದಂಥ ಪ್ರಕರಣಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆಯನ್ನು ನೀಡಿದೆ. ಪ್ರಕರಣ ರದ್ದು ಕೋರಿ ನಡ್ಡಾ ಸಲ್ಲಿಸಿದ್ದಂಥ ಅರ್ಜಿ ವಿಚಾರಣೆ ನಡೆಸಿದಂಥ ಏಕಸದಸ್ಯ ಪೀಠ ಪ್ರಕರಣಕ್ಕೆ ಮಧ್ಯಂತರ ತಡೆಯಾಜ್ಞೆಯನ್ನು ನೀಡಿ ಆದೇಶವನ್ನು ಮಾಡಿದೆ. ಅದರಂತೆ ಬಿಜೆಪಿ ರಾಷ್ಟ್ರಾಧ್ಯಕ್ಷರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗಿದೆ. ಇನ್ನು ಹರಪನಹಳ್ಳಿಯಲ್ಲಿ ಕಳೆದ ಮೇ 7ರಂದು ಚುನಾವಣಾ ಪ್ರಚಾರ ಭಾಷಣವನ್ನು ಮಾಡಿದರು. ಈ ವೇಳೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಕಿಸಾನ್ ಸಮ್ಮಾನ್ ಯೋಜನೆ, ಗರೀಬ್ ಕಲ್ಯಾಣ್ ಯೋಜನೆ, ಹೊಸ ರಸ್ತೆ ನಿರ್ಮಾಣ ಬಂದ್ ಆಗಲಿದೆ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದರು. ಈ ಬಗ್ಗೆ ಕಾಂಗ್ರೆಸ್ ಪಕ್ಷ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿತ್ತು. ಇದನ್ನು ಗಂಭೀರವಾಗಿ ಪರಿಗಣಿಸಿದಂಥ ಚುನಾವಣಾ ಆಯೋಗ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಣವನ್ನು ದಾಖಲಿಸಿತ್ತು. ತುಮಕೂರು ಜಿಲ್ಲೆಯ ಪಾವಗಡದ ತಾಲೂಕು ಆಸ್ಪತ್ರೆ ಪಕ್ಕದಲ್ಲಿರುವಂತಹ ಕಸ್ತೂರ್ಬಾ ಬಾಲಕಿಯರ ವಸತಿ ಶಾಲೆಗೆ ಲೋಕಾಯುಕ್ತ ಇನ್ಸ್ಪೆಕ್ಟರ್ ದಿಢೀರ್ ಅಂತ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ರು. ಶಾಲೆಯಲ್ಲಿ ಸ್ವಚ್ಛತೆ ಇಲ್ಲದೆ ಇರೋದನ್ನ ಕಂಡು ಲೋಕಾಯುಕ್ತ ಇನ್ಸ್ಪೆಕ್ಟರ್ ಸಲೀಂ ಅಹಮದ್ ಸ್ವತಃ ತಾವೇ ಕೈಯಲ್ಲಿ ಪೊರಕೆಯನ್ನು ಹಿಡಿದು ಸ್ವಚ್ಛತೆಗೆ ಮುಂದಾದ್ರು. ಸಿಸಿಟಿವಿ ಮೇಲೆ ಕೂತಿದ್ದಂಥ ಧೂಳನ್ನ ಬಟ್ಟೆ ತೆಗೆದುಕೊಂಡು ಒರೆಸಿದ್ರು. ಇಲ್ಲಿ ತಂದೆ ತಾಯಿ ಇಲ್ಲದಂತ ವಲಸೆ ಹೋದಂತವರ ಸುಮಾರು 250 ಹೆಣ್ಣು ಮಕ್ಕಳು ಓದ್ತಾ ಇದ್ದಾರೆ. ವೆಲ್ಕಮ್ ಬ್ಯಾಕ್. ಹಾಸನದಲ್ಲಿ ಕಾಡಾನೆ ಉಪಟಳ ಮುಂದುವರೆದಿದೆ. ಸಕಲೇಶಪುರ ತಾಲೂಕಿನ ಲಕ್ಕುಂದ ದರ್ಬಾರ್ಪೇಟೆಯಲ್ಲಿ ಕಾಡಾನೆಗಳು ಮನೆಗೆ ನುಗ್ಗಿ ಕಾಂಪೌಂಡ್ ಮುರಿದು ದಾಂಧಲೆಯನ್ನ ಮಾಡಿರುವಂಥದ್ದು. ಅಷ್ಟೇ ಅಲ್ಲದೆ ಲಕ್ಕಮ್ಮ ಎಂಬುವರಿಗೆ ಸೇರಿದಂಥ ಮನೆ ಮತ್ತು ತೋಟ ಧ್ವಂಸಗೊಳಿಸಿ ಕಾಫಿ, ಬಾಳೆ, ಮೆಣಸು ಇತರ ಬೆಳೆಗಳನ್ನು ನಾಶ ಮಾಡಿವೆ. ಶಾಶ್ವತ ಪರಿಹಾರ ನೀಡದ ಅಧಿಕಾರಿಗಳ ವಿರುದ್ಧ ಜನರು ಕಿಡಿಕಾರಿದರು. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದಲ್ಲಿ ಕರಡಿಗಳ ಹಾವಳಿ ಹೆಚ್ಚಾಗಿದೆ. ಪದೇ ಪದೇ ಗ್ರಾಮಗಳಿಗೆ ಬಂದು ಹಾವಳಿ ಕೊಡ್ತಾ ಇದ್ದಂಥ ಕರಡಿಯನ್ನು ಸೆರೆ ಹಿಡಿಯಲಾಗಿದೆ. ಪಟ್ಟಣದ ಅಯ್ಯಪ್ಪ ಸ್ವಾಮಿ ದೇಗುಲದ ಬಳಿ ಅರಣ್ಯಾಧಿಕಾರಿಗಳು ಕಾರ್ಯಾಚರಣೆಯನ್ನು ನಡೆಸಿ ಕರಡಿಯನ್ನು ಸೆರೆ ಹಿಡಿದಿದ್ದಾರೆ. ಪೊದೆಯಲ್ಲಿ ಅವಿತಿದ್ದಂಥ ಕರಡಿಗೆ ಅರವಳಿಕೆ ನೀಡಿ ಸುರಕ್ಷಿತವಾಗಿ ಕರಡಿಯನ್ನು ಸೆರೆ ಹಿಡಿಯಲಾಗಿದೆ. 290 ಮಂದಿ ಸಾವಿಗೆ ಕಾರಣವಾಗಿದ್ದಂಥ ಒಡಿಶಾ ರೈಲು ದುರಂತ ಸಂಬಂಧ 3ರನ್ನ ಸಿಬಿಐ ಬಂಧಿಸಿದೆ. ಪ್ರಕರಣದ ವಿಚಾರಣೆ ಆರಂಭಿಸಿರುವಂತಹ ಸಿಬಿಐ ರೈಲ್ವೆ ಇಲಾಖೆಯ ಸೀನಿಯರ್ ಸೆಕ್ಷನ್ ಇಂಜಿನಿಯರ್ ಅರುಣ್ ಕುಮಾರ್ ಮಹಾಂತ, ಜೂನಿಯರ್ ಸೆಕ್ಷನ್ ಇಂಜಿನಿಯರ್ ಎಂಡಿ ಅಮೀರ್ ಖಾನ್, ತಾಂತ್ರಿಕ ಸಿಬ್ಬಂದಿ ಪಪ್ಪು ಕುಮಾರ್ನನ್ನ ಬಂಧಿಸಿ ವಿಚಾರಣೆಯನ್ನು ಆರಂಭಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಇಂದು ಒಂದೇ ಹಂತದಲ್ಲಿ ಜಿಲ್ಲಾ, ತಾಲೂಕು, ಗ್ರಾಮ ಪಂಚಾಯಿತಿ ಚುನಾವಣೆ ನಡೀತಾ ಇದೆ. 5.67 ಕೋಟಿ ಜನ ಹಕ್ಕನ್ನ ಚಲಾಯಿಸ್ತಾ ಇದ್ದು ಪ್ರಚಾರದ ವೇಳೆ ಭಾರೀ ಹಿಂಸಾಚಾರ ನಡೆದಿದ್ದರಿಂದ ಎಲ್ಲೆಡೆ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. 60,000 ಕೇಂದ್ರೀಯ ಭದ್ರತಾ ಪಡೆ,
70,000 ರಾಜ್ಯ ಪೊಲೀಸರನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಈಗಾಗಲೇ ಬೆಳಗ್ಗೆ 7 ಗಂಟೆಯಿಂದಲೇ ಮತದಾನ ಆರಂಭವಾಗಿದ್ದು ಹಿಂಸಾಚಾರ ಕೂಡ ಆರಂಭವಾಗಿದೆ. ಸಿತೈನ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಬ್ಯಾಲೆಟ್ ಪೇಪರ್ಗೆ ಬೆಂಕಿ ಇಟ್ಟು ಪೀಠೋಪಕರಣ ಧ್ವಂಸಗೊಳಿಸಲಾಗಿದೆ. ಲೈಂಗಿಕ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ಕುಸ್ತಿ ಫೆಡರೇಷನ್ನ ಮಾಜಿ ಅಧ್ಯಕ್ಷ ಬ್ರಿಜ್ ಭೂಷಣ್ ಸಿಂಗ್ಗೆ ದೆಹಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಸಮನ್ಸ್ ಅನ್ನು ಜಾರಿಗೊಳಿಸಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸಿದಂತ ನ್ಯಾಯಮೂರ್ತಿ ಹರ್ಜಿತ್ ಸಿಂಗ್ ಜುಲೈ 18ರಂದು ನ್ಯಾಯಾಧೀಶರ ಮುಂದೆ ಹಾಜರಾಗುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ದೇಶದಾದ್ಯಂತ ಸೆಂಚುರಿ ದಾಟಿ ಮುನ್ನುಗ್ತಾ ಇರುವಂತಹ ಟೊಮ್ಯಾಟೊ ದರ ಉತ್ತರಾಖಂಡ್ನಲ್ಲಿ ಡಬಲ್ ಸೆಂಚುರಿ ಬಾರಿಸಿದೆ. ಗಂಗೋತ್ರಿ ಧಾಮದಲ್ಲಿ ಕೆಜಿ ಟೊಮ್ಯಾಟೊ ದರ 250 ರೂಪಾಯಿಗೆ ಮಾರಾಟವಾಗ್ತಾ ಇದೆ. ಇನ್ನು ಉತ್ತರ ಕಾಶಿಯಲ್ಲಿ 180 ರೂಪಾಯಿಗೆ ಸೇಲ್ ಮಾಡಲಾಗ್ತಾ ಇದೆ. ಸ್ವಯಂ ಘೋಷಿತ ದೇವಮಾನವ ನಿತ್ಯಾನಂದ ತನ್ನ ಶಿಷ್ಯ ನಟಿ ರಂಜಿತಾಳನ್ನ ಕೈಲಾಸ ದೇಶದ ಪ್ರಧಾನಮಂತ್ರಿಯಾಗಿ ಮಾಡಿದ್ದಾನಂತೆ. ಈಕ್ವೆಡಾರ್ನ ಕರಾವಳಿಯಲ್ಲಿ ದ್ವೀಪವೊಂದನ್ನು ತನ್ನದೇ ಆದ ದೇಶವಾಗಿ ನಿರ್ಮಿಸಿಕೊಂಡಿರುವಂತಹ ನಿತ್ಯಾನಂದ ಇದೀಗ ಈ ದೇಶಕ್ಕೆ ರಂಜಿತಾ ಅವರನ್ನ ಪ್ರಧಾನಮಂತ್ರಿ ಮಾಡಿದ್ದೇನೆ ಎಂಬ ಸುದ್ದಿ ಹರಿದಾಡ್ತಾ ಇರುವಂಥದ್ದು. ಸದ್ಯಕ್ಕೆ ನಿತ್ಯಾನಂದನ ವೆಬ್ಸೈಟ್ನಲ್ಲಿ ರಂಜಿತಾ ಮತ್ತು ನಿತ್ಯಾನಂದ ಇರುವ ಫೋಟೋಗಳು ಮಾತ್ರ ಕಾಣಿಸ್ಕೊಳ್ತಾ ಇದೆ. ರಂಜಿತಾ ಕೂಡ ತನ್ನ ಹೆಸರನ್ನ ಬದಲಾಯಿಸಿಕೊಂಡಿದ್ದು ನಿತ್ಯಾನಂದಮಯಿ ರಂಜಿತಾ ಅಂತ ಘೋಷಿಸಿಕೊಂಡಿದ್ದಾರೆ. ನಟ ನಿರ್ದೇಶಕ ರಿಷಬ್ ಶೆಟ್ಟಿ 40ನೇ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಿಕೊಂಡರು. ನಾಯಂಡಹಳ್ಳಿಯ ನಂದಿ ಲಿಂಕ್ ಗ್ರೌಂಡ್ನಲ್ಲಿ ನಟ ರಿಷಬ್ ಶೆಟ್ಟಿ ಅಭಿಮಾನಿಗಳು ಹಾಗೂ ಸ್ನೇಹಿತರ ಜೊತೆ ಭರ್ಜರಿಯಾಗಿ ಬರ್ತ್ಡೇಯನ್ನು ಆಚರಿಸಿಕೊಂಡ್ರು. ಕಲಾವಿದರ ಜೊತೆ ಸೇರಿ ರಿಷಬ್ ಶೆಟ್ಟಿ ಹುಲಿ ಕುಣಿತವನ್ನ ಮಾಡಿದ್ರು. ದೂರದಿಂದ ಬಂದಿದ್ದಂಥ ಅಭಿಮಾನಿಗಳಿಗಾಗಿ ಭರ್ಜರಿ ಭೋಜನ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಇನ್ನು ಇದೇ ವೇಳೆ ರಿಷಬ್ ಫೌಂಡೇಶನ್ ಕೂಡ ಅನೌನ್ಸ್ ಮಾಡಲಾಯಿತು. ಇದು ಇವತ್ತಿನ ಟಾಪ್ 18 ಮತ್ತಷ್ಟು ಸುದ್ದಿಗಳನ್ನು 9 ಗಂಟೆ ನ್ಯೂಸ್ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.